ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಪಿಕಪ್ ಐಲ್ ಮಾಡ್ತೆ. ಪಿಕಪ್ ಐಲ್ ಅಥವಾ ಪಿಕ್ ಅ ಕಾರ್ಡ್ ಹೇಳ್ಬೋದು ಡೀಟೇಲಾಗಿ ಹೇಳ್ಬೇಕಂದ್ರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗಳೆಲ್ಲ ಹಾಕಿರ್ತೀನಿ. ಪೈಲ್ 1 ಪೈಲ್ 2 ಅಂದರೆ ಪೈಲ್ 1 ಪೈಲ್ 2 ಪೈಲ್ 3 ಅಂತ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದ್ರಲ್ಲಿ ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆರ್ ನಿಮಗೆ ಇಂಟ್ಯೂಟಿವ್ಲಿ ಪೈಲ್ ನಂಬರ್ 3 ಇರುತ್ತೆ ಅಂತ ಅನಿಸುತ್ತೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕು. ಬೀಟ್ ನಿಮ್ಮ ಡೇಟ್ ಆಫ್ ಬರ್ತ್ ಅದರಲ್ಲಿ ಇದೆಯೋ ಇಲ್ವೋ ಬೇಡ. ಇಫ್ ಯುವರ್ ಇಂಟ್ಯೂಷನ್, ಲಿಸನ್ ಟು ಯುವರ್ ಇಂಟ್ಯೂಷನ್ ಅಷ್ಟೇ. ಓಕೆ, ಸೊ ಬನ್ನಿ ಹಾಗಿದ್ರೆ ನಿಮ್ಮ ಪೈಲ್ ನಂಬರ್ 1 ಶುರು ಮಾಡ್ತೀನಿ ನಾನು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಥ್ಯಾಂಕ್ ಯು. ಹಲೋ ಪೈಲ್ 1, ವೆಲ್ಕಮ್ ಟು ಯೋರ್ ರೀಡಿಂಗ್. ಎಸ್, ನೋ ಆರ್ ಮೇ ಬಿ ಕಾರ್ಡ್ ರೀಡಿಂಗ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸೊ ಬನ್ನಿ ಹಾಗಿದ್ರೆ ನೋಡೋಣ ನಿಮ್ಮ ಆನ್ಸರ್ ಏನಿದೆ. ಓಕೆ, ಮೊದಲನೇ ಮೆಸೇಜ್ ಏನು ಸಿಗ್ತಿದೆ ಅಂದರೆ, ನೀವು ತುಂಬ ಪ್ರೆಷರ್ ಕೊಟ್ಟು ಏನೋ ಒಂದು ತಳ್ತಾ ಇದ್ದೀರಾ ನೀವು. ಪೈಲ್ ನಂಬರ್ 1 ತಳ್ತಿದ್ದೀರಾ, ಏನೋ ಒಂದು ಪ್ರೆಷರ್ ಕೊಟ್ಟು. ಬಟ್ ಅದು ಕಷ್ಟ ಅನಿಸ್ತಿದೆ ನಿಮಗೆ, ಬಟ್ ಆದರೂ ನೀವು ತಳ್ತಿದ್ದೀರಾ ಅಂತ. ಲೆಸನ್ಸ್ ಟು ಲರ್ನ್, ಕೆಲವು ಪಾಠಗಳಿದೆ ವಿಚ್ ನೀವು ಕಲಿಬೇಕು. ಹಾಗಾಗಿ ಈ ತಳ್ಳೋ ಎನರ್ಜಿ ಅನ್ನೋದು ಬಂದಿದೆ. ಓಕೆ, ಸರಿ. ಎಸ್ ಆರ್ ನೋ. ಇನ್ನೊಂದು ಹೇಳ್ತಾ ಇದ್ದಾರೆ, ನೀವೆಷ್ಟೇ ತಳ್ಳಿದ್ರೂ ಅದ್ರದ್ದು ಸ್ಪೀಡ್ ಜಾಸ್ತಿ ಆಗೋಲ್ಲ. ಬಿಕಾಸ್ ಅದು ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಬಂದಿರೋದು ನಿಮಗೆ ಪಾಠ ಏನೋ ಕಳಿಸ್ಬೇಕು ಅಂತ. ಎಸ್, ಹಂಬಲ್ ಆಗಿರಬೇಕು ಅಂತ ಅಂತಿದ್ದಾರೆ ಜಾಸ್ತಿ. ಹಂಬಲ್. ಸೊ ನಿಮ್ಮ ಹೆಸರನ್ನೋ ಅಥವಾ ಮೇ ಬಿ ಕಾರ್ಡ್ ಇದ್ದರೆ ನೋಡೋಣ ಬನ್ನಿ. ಕ್ವೀನ್ ಆಫ್ ವಾಂಡ್ಸ್ ಮೊದಲನೇ ಕಾರ್ಡು, ಎರಡನೇ ಕಾರ್ಡ್ ದಿ ಹ್ಯಾಂಗ್ಡ್ ಮ್ಯಾನ್, ಮೂರನೇದು ದ ಸ್ಟ್ರೆಂತ್. ಓಕೆ, ಸೊ ಸದ್ಯಕ್ಕೆ ನಿಮ್ಮ ಆನ್ಸರ್ ಎಸ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಆನ್ಸರ್ ಎಸ್. ಬಟ್ ನಾನು ನಿಮ್ಗೆ ಹೇಳ್ದಂಗೆ ನೀವೇನೋ ಒಂದು ತಳ್ತಾ ಇದ್ದೀರಾ, ಬಟ್ ನಿಮ್ಮ ಕೈಲಿ ತುಂಬ ಸ್ವಲ್ಪ ಕಷ್ಟ ಅನಿಸಿದೆ ಅಂತ ಹೇಳಿದ್ಮೇಲೆ, ಸೊ ಸ್ವಲ್ಪ ನಿಮ್ಮ ಅಟ್ಯಾಚ್ಮೆಂಟ್ಸ್ ಏನೇನು ಇದೆಯೋ ತುಂಬ, ಅದರಿಂದ ಒಂಚೂರು ಹೀಲ್ ಆಗಿ, ಅದರಿಂದ ಸ್ವಲ್ಪ ಡಿಟ್ಯಾಚ್ ಆಗಿ ಸ್ಟಾರ್ಟ್ ಟೇಕಿಂಗ್ ಕಂಟ್ರೋಲ್ ಆನ್ ಯೋರ್ ಡಿಮನ್ ಇನ್ಸೈಡ್. ಆ ಈಗೋ, ಕೋಪ, ಆತರ ಪಟ್ಟು ನಾವು ಡಿಸಿಷನ್ಸ್ ತೊಗೊಂಬಿಡ್ತೀವಲ್ಲ ಅದು, ಆಮೇಲೆ ಎಡು ಬೀಳೋದು, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಬೇಕು. ಎಸ್, ನೀವು ಎಕ್ಸ್ಪ್ಯಾಂಡ್ ಆಗಬೇಕಂದ್ರೆ ಲೈಫಲ್ಲಿ, ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಎಲ್ಲ ಕಡೆಯಿಂದನೂ ನಿಮಗೆ ಸಕ್ಸಸ್ ಸಿಗಬೇಕಂದ್ರೆ ನೀವು ಆದಷ್ಟು ಡೌನ್ ಟು ಅರ್ತ್ ಪರ್ಸನ್ ಆಗಬೇಕು. ಎರಡನೇದು, ನೀವು ಜಾಸ್ತಿ ಸ್ವಲ್ಪ ಡಿಟ್ಯಾಚ್ ಆಗಬೇಕು. ನಿಮ್ಮ ಅಟ್ಯಾಚ್ಮೆಂಟ್ಸ್ ತುಂಬ ಜಾಸ್ತಿ ಇದೆ ನಿಮಗೆ. ನೀವು ತುಂಬ ಜಾಸ್ತಿ ವಸ್ತುಗಳಾಗಲಿ ಜನಕ್ಕಾಗಲಿ ಅಟ್ಯಾಚ್ ಆಗಿಬಿಟ್ಟಿದ್ದೀರ. ಸೊ ನಿಮ್ಗೆ ಅದೆಲ್ಲ ಒಂದು ಕಡೆ ನಿಮ್ಮ ಅಟ್ಯಾಚ್ಮೆಂಟೇ ನಿಮ್ಮನ್ನ ಕಟ್ಟಾಕ್ದಂಗೆ ಆಗ್ತಿದೆ. ಸೊ ನೀವೇನು ಮಾಡಬೇಕು, ಲೈಟಾಗಿ ಡಿಟ್ಯಾಚ್ ಮಾಡಿ, 1 by 1 ಡಿಟ್ಯಾಚ್ ಮಾಡಿ. ಇವಾಗ ಅಂದ್ಕೊಳ್ಳಿ ಒಂದು 4 ಅವರ್, ಓಕೆ, 4 ಅವರ್ ನೀವು ವಾಕಿಂಗ್ ಮಾಡ್ತೀರ ಅಥವಾ ಜಾಗಿಂಗ್ ಮಾಡ್ತೀರ. ಅದಕ್ಕೆ ಅಟ್ಯಾಚ್ಡ್ ನೀವು 4 ಅವರ್ ಆ ಟೈಮ್ ಬಂದರೆ ನೀವು ರನ್ನಿಂಗ್ ಮಾಡಲೇಬೇಕು, ಜಾಗಿಂಗ್ ಹೋಗಲೇಬೇಕು 4 ಅವರ್ಸು. ಸೊ ಅದರಿಂದ ಸ್ವಲ್ಪ ಡಿಟ್ಯಾಚ್ ಆಗಿ ಎಲ್ಲ ಕಡೆಯಿಂದನೂ ಲೈಫ್ನಲ್ಲಿ ನೀವು ಯಾವುದಕ್ಕೆ ತುಂಬ ಅಟ್ಯಾಚ್ ಆಗಿದ್ದೀರೋ ಅದರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬೇಕೇ ಬೇಕು ಟು ಆ್ಯಕ್ಸಸ್ ಈ ಎಸ್ ಅನ್ನೋ ಆನ್ಸರ್ಗೆ. ನಿಮ್ಗೆ ಆ್ಯಕ್ಸಸ್ ಬೇಕು ಅಂತಂದರೆ, ಅಥವಾ ನಿಮ್ಗೆ ಎಸ್ ಅಂತ ಬೇಕು ಇತ್ತು ಆ್ಯಂಡ್ ಎಸ್ ಬಂತು ಅಂದರೆ ಒಳ್ಳೆಯದು. ಸಪೋಸ್ ನಿಮಗೆ ನೋ ಅಂತ ಬೇಕಿತ್ತು ಬಟ್ ಎಸ್ ಅಂತ ಬಂತು ಅಂತಂದಮೇಲೆ ನೀವು ಸ್ವಲ್ಪ ಡಿಟ್ಯಾಚ್ ಆಗಬೇಕು. ನೀವು ಡಿಟ್ಯಾಚ್ ಆಗಿ ನೀವು ಮೆಂಟಲಿ ದೂರ ಆಗಿಬಿಟ್ರೆ ಈ ಎಸ್ನ ಕೂಡ ನೀವು ನೋ ಮಾಡ್ಕೊಬೋದು. ಎಲ್ಲ ಪಾಸಿಬಲ್, ಲೈಫ್ನಲ್ಲಿ ಎಲ್ಲ ಪಾಸಿಬಲ್. ನಾನು ಇದನ್ನೇ ಫಾಲೋ ಮಾಡೋದು. ನನಗೆ ಅಲ್ಲಿ ನಂಗೆ ಹೋದರೆ ಒಳ್ಳೇದಾಗುತ್ತೆ ನನಗೆ ಗೊತ್ತಾದ್ರೂ ನನ್ನ ಮನಸ್ಸು ಇಷ್ಟ ಇಲ್ಲ ಅಂತಂದರೆ, ಇವೊಂದು ನನ್ನ ಬೆಸ್ಟ್ ಫ್ರೆಂಡ್ ಕರೆದ್ಲು ಕೂಡ ನಾನು ಹೋಗಲ್ಲ. ನಾನು ಸ್ಲೋಲಿ ಡಿಟ್ಯಾಚ್ ಆಗ್ತೀನಿ. ಎಮೋಷ್ನಲಿ ಫಸ್ಟ್ ಡಿಟ್ಯಾಚ್ ಆಗಿ ಆಮೇಲೆ ಫಿಸಿಕಲಿ ಮಾಯ ಆಗಿಬಿಡಿ. ದಟ್ಸ್ ಇಟ್, ಸಿಂಪಲ್. ಓಕೆ, ಸ್ವಲ್ಪ ಡಿಟ್ಯಾಚ್ ಆಗಬೇಕು ನಿಮ್ಮ ಅಟ್ಯಾಚ್ಮೆಂಟ್ಸಿಂದ. ಮತ್ತು ನೀವು ನೋಡೋ ರೀತಿ ಇದೆಯಲ್ಲ, ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಪರಿಸ್ಥಿತಿ, ಆ ನೋಡೋ ರೀತಿನ ನೀವು ಚೇಂಜ್ ಮಾಡ್ಕೊಬೇಕು. ಬರೀ ಕೆಟ್ಟದ ರೀತಿಯಲ್ಲೇ 100% ತಪ್ಪು ಅನ್ನೋದ್ರಲ್ಲೇ ನೋಡೋದು ತಪ್ಪಾಗುತ್ತೆ ತಾನೇ. ತುಂಬ ಒಳ್ಳೇದಿದೆ, ಯಾರ್ದೋ ಮದುವೆ ಫಿಕ್ಸ್ ಆಯಿತು, ಅದಕ್ಕಿಂತ ಒಳ್ಳೇದು ಯಾವುದೂ ಇಲ್ಲ ಅಂತ ಕಂಪ್ಲೀಟ್ಲಿ ಮದುವೆಗೆ ಅಟ್ಯಾಚ್ ಆಗಿರೋದು ಕೂಡ ತಪ್ಪು. ಮದುವೆ ಆದಮೇಲೆ ಏನಾಗುತ್ತೆ, ಅದು ಮದುವೆ ಅನ್ನೋದು ಚಾನಲ್ಡ್ ವರ್ಡ್ ಬಂತು ನಂಗೆ ಗೊತ್ತಿಲ್ಲ ರೆಸೊನೇಟ್ ಆಗುತ್ತೆ, ಎಷ್ಟು ಜನಕ್ಕೆ ಒಟ್ಟಿಗೆ ರೆಸೊನೇಟ್ ಆಗುತ್ತೆ ಅಂತ. ಸೊ ನಿಮ್ಮ ಪಾರ್ಟ್ನರ್ ಕೂಡ ಇಂದನೂ ಸ್ವಲ್ಪ ಡಿಟ್ಯಾಚ್ ಆಗಿ, ತುಂಬ ಒಟ್ಟಿಗೆ ಇರ್ತೀರಾ ಅಂತಂದರೆ ಒಂದು ಸ್ವಲ್ಪ ನೀವು ಕೆಲಸದ ಮೇಲೆ ಗಮನ ಜಾಸ್ತಿ ಕೊಡಿ.
ಅವ್ರಿಗೂ ಹೇಳಿ, ಅವರು ಸ್ವಲ್ಪ ಮನೆ ಕೆಲಸ ಅಥವಾ ಅವ್ರಿಗೂ ಪರ್ಸ್ನಲ್ ಕೆಲಸ ಇದೆ ಮಾಡಬೇಕು ಅಂತಂದರೆ ಅವರು ಸಾಫ್ಟ್ವೇರ್ ಏನನ್ನ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್, ಟೀಚರ್, ಡಾಕ್ಟರ್, ಲಾಯರ್ ಏನಾಕಿದ್ರು ಆ ಕೆಲಸದ ಮೇಲೆ ಜಾಸ್ತಿ ಗಮನ ಕೊಡೋಕ್ಕೆ. ಓಕೆ, ಸ್ಟಾರ್ಟ್ ಸೀಯಿಂಗ್ ಥಿಂಗ್ಸ್ ಇನ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಎಲ್ಲ ಶುರು ಚೆನ್ನಾಗಿರುತ್ತೆ, ಎಲ್ಲ ಎಂಡ್ ಆಗೋದು ಒಳ್ಳೆಯದಕ್ಕೆ ಎಂಡ್ ಆಗುತ್ತೆ. ಬಟ್ ಆ ಜರ್ನಿ ಇದೆಯಲ್ಲ, ಆ ಜರ್ನಿ ಶುರು ಮತ್ತು ಅಂತ, ಆ ಜರ್ನಿ ಅದರಲ್ಲಿ ನೀವು ಹೆಂಗಿರ್ತೀರ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ಬಿಗಿನಿಂಗ್ ಹ್ಯಾಸ್ ಅನ್ ಎಂಡಿಂಗ್. ಅರ್ಥ ಆಯ್ತಾ? ಪ್ರತಿಯೊಂದು ಶುರು ಆದರೆ ಅದು ಪ್ರತಿಯೊಂದು ಕೂಡ ಎಂಡ್ ಆಗೇ ಆಗುತ್ತೆ. ನೀವು ತುಂಬ ಅಟ್ಯಾಚ್ ಆಗಿದ್ದರೆ ನಿಮ್ಗೆ ಆ ಎಂಡಿಂಗ್ನಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ರೀಡಿಂಗಲ್ಲಿ ಆ ಮೆಸೇಜ್ ಬಂದಿದೆ ನಿಮಗೆ. ಓಕೆ, ನಿಮ್ಮ ಪ್ಯಾಷನ್, ನಿಮ್ಮ ಇಂಟ್ಯೂಷನ್ನ ಸದಾ ಜೀವಂತವಾಗಿಡಿ. ಮತ್ತು ನೋಡೋ ರೀತಿ ಇದೆಯಲ್ಲ ಲೈಫ್ದು, ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನ ಆದರೂ ಸರಿ. ನಿಮ್ಗೆ ಯಾರೋ ಒಬ್ರು ನೋಡಿದ್ರೆ ಆಗೋದೇ ಇಲ್ಲ. ಏನಕ್ಕಾಗಲ್ಲ? ಬಿಕಾಸ್ ಅವ್ರು ನಿಮಗೇನೋ ಟ್ರಿಗರ್ ಮಾಡ್ತಾರೆ. ಅದೇನು ಕ್ವಾಲಿಟಿ ನಿಮ್ಮಲ್ಲಿ ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಎದುರುಗಡೆ ಆ ವ್ಯಕ್ತಿ 24 ಗಂಟೆ ಕೂತಿದ್ರು ನಿಮ್ಗೇನು ಕೋಪ ಬರೋಲ್ಲ. ಓಕೆ, ಸೊ ಸ್ವಲ್ಪ ಹಂಬಲಾಗಿರಿ, ಸ್ವಲ್ಪ ಕಾಮಾಗಿರಿ. ಆಮೇಲೆ ನಿಮ್ಮ ಕೆಲಸದ ಮೇಲೆ ಫೋಕಸ್ಡ್ ಆಗಿರಿ. ನಿಮ್ಮ ಹಾರ್ಟ್ ಚಕ್ರ ಎಲ್ಲ ಹೀಲ್ ಆಗ್ತಾ ಬರ್ತಾಯಿದೆ. ಇವಾಗ ಹೀಲಿಂಗ್ ಟೈಮ್ ನಡೀತಿದೆ. ಸೊ ಸ್ವಲ್ಪ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಡಿಟ್ಯಾಚ್ ಆಗಿದ್ರೆ ಹೀಲಿಂಗ್ ಇನ್ನೂ ಬೇಗ ಆಗುತ್ತೆ. ಆ್ಯಂಡ್ ನೀವು ಹಂಬಲ್ ಆಗೋದು ಇನ್ನೂ ಬೇಗ ಹಂಬಲ್ ಆಗ್ಬೋದು. ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇಂಟ್ಯೂಷನ್ ಸ್ಟ್ರಾಂಗ್ ಇದೆ ನಿಮ್ದು ಆಲ್ರೆಡಿ, ಬಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಡಿಟ್ಯಾಚ್ ಆಗಿ, ಸ್ವಲ್ಪ ನೋಡೋ ರೀತಿ ಚೇಂಜ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಓಕೆ, ಸೊ ಸದ್ಯಕ್ಕೆ ನಿಮ್ಮ ಆನ್ಸರ್ ಎಸ್, ಕಂಗ್ರ್ಯಾಚುಲೇಷನ್ಸ್. ಅಕಸ್ಮಾತ್ ಕೆಲವ್ರಿಗೆ, ನನಗೆ ಯಾಕೋ ಕೆಲವ್ರಿಗೆ ಇದು ಎಸ್ ಆಗಬಾರ್ದು ಅಂತ ಬರ್ತಿದೆ. ಹಂಗೆ ನಿಮಗೆ ಎಸ್ ಬೇಡ, ನಿಮಗೆ ನೋ ಬೇಕಿತ್ತು ಅಂತಂದರೆ ಈ 2 ಕಾರ್ಡ್ ಮರ್ತುಬಿಡಿ. ನೀವು ಫಸ್ಟು ಡಿಟ್ಯಾಚ್, ನಿಧಾನ ಅಂದರೆ ದಿನ ಹೋಗ್ತೀರಾ, ಆಲ್ಟರ್ನೇಟ್ ಡೇಸ್ ಹೋಗೋಕ್ಕೆ ಯಾವುದೇ ಕೆಲಸ ಆಗಲಿ ಅದು ಆಲ್ಟರ್ನೇಟ್ ಡೇಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನಂತರ ವೀಕ್ಲಿ 2 ಡೇಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ನಂತರ ವೀಕ್ಲಿ ಒನ್ಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿವಸ, ಒಂದೇ ತಿಂಗಳಲ್ಲಿ ಈ ಪ್ರೋಸೆಸ್ ಆಗೋಲ್ಲ, ಸ್ವಲ್ಪ ಒಂದಷ್ಟು ದಿವಸ ಒಂಚೂರು ಡಿಟ್ಯಾಚ್ ಆಗ್ತಾ ಒಂದು ದಿವಸ ನೀವು ಬಿಟ್ಬಿಡಿ. ಐ ಡೋಂಟ್ ನೋ ವೈ, ಬಟ್ ಸುಮಾರು ಜನಕ್ಕೆ ನಿಮಗೆ ನೋ ಬರಬೇಕಿತ್ತು ಅಂತ ಆಸೆ ಇತ್ತು, ಬಟ್ ಎಸ್ ಬಂತು. ನೀವು ಅದು ಆ ಎಸ್ನೂ ನೋ ಮಾಡ್ಕೊಬೇಕು ಅಂತ ನೀವು ಒಂದು ಸ್ವಲ್ಪ ನಂತರ ಇದ್ದರೆ ಈ ಥರ ನೀವು ಮಾಡ್ಕೊಂಡು ಡಿಟ್ಯಾಚ್ ಆಗ್ಬೋದು. ಓಕೆ, ಸೊ ನಿಮ್ಗೆ ಅದಷ್ಟು ಯಾರಿಗೂ ನೀವು ಕೆಟ್ಟೋರಾಗಲ್ಲ, ಯಾರಿಗೂ ನೀವು ತುಂಬ ಒಳ್ಳೆಯವರು ಆಗಲ್ಲ. ನಿಮ್ಮ ಕೆಲಸ ಮುಗೀತು, ನೀವು ಅವ್ರ ಲೈಫಿಂದ ನೀವು ಆಚೆ ಬಂದ್ರಿ, ಅಥವಾ ಆ ಕೆಲಸ ಅನ್ನೋ ಒಂದು ಟೈಮ್ ಪೀರಿಯಡ್ ಅನ್ನಲ್ಲ, ಆ ಟೈಮ್ ಪೀರಿಯಡಿಂದ ನೀವು ಆಚೆ ಬಂದ್ರಿ. ಕಟ್ಟಾಕ್ದಂಗೆ ಆಗ್ತಿತ್ತು ಅನಿಸುತ್ತೆ ನಿಮಗೆ, ಕಟ್ಟಾಕ್ದಂಗೆ ಆಗ್ತಿತ್ತು ನಿಮಗೆ. ಈ ಥರ ಡಿಟ್ಯಾಚ್ ಆಗಿ ನಿಧಾನಕ್ಕೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಡೆಫಿನೆಟ್ಲಿ ನೀವು ಉಲ್ಟಾ ನಿಂತ್ಕೊಂಡಿರೋ ವ್ಯಕ್ತಿ ಸೀದಾ ನಿಂತ್ಕೊತೀರ. ನಿಮಗೆ ನೀವು ಪ್ರಿಯಾರಿಟಿ ಕೊಡಿ. ನಿಮ್ಗೆ ಇಷ್ಟ ಇಲ್ವಾ, ನಿಧಾನಕ್ಕೆ ಡಿಟ್ಯಾಚ್. ನಾನು ರೀಸೆಂಟಾಗಿ ಒಂದು ಕಡೆಯಿಂದ ತುಂಬ ನಿಧಾನಕ್ಕೆ ಡಿಟ್ಯಾಚ್ ಆದೆ. ಇವಾಗ ನಾನು ಹೋಗೋದೇ ಇಲ್ಲ. ಅವ್ರು ಎಷ್ಟು ಕರೆದ್ರೂ ನಾನು ಇದಕ್ಕೂ ನಾನು ಹೋಗೋದೇ ಇಲ್ಲ. ಬಿಕಾಸ್ ಐ ಆಮ್ ಡಿಟ್ಯಾಚ್ಡ್. ನಾನು ಇದೇ ಪ್ರೊಸೆಸ್ ಫಾಲೋ ಮಾಡಿದ್ದು. ಸೊ ನಿಮಗೆ ನೋ ಅಂತ ಉತ್ತರ ಬೇಕಿತ್ತು, ಬಟ್ ಎಸ್ ಅಂತ ಬಂದರೆ ನಾನು ಹೇಳ್ದಂಗೆ ಮಾಡಿ. ಸಪೋಸ್ ನಿಮಗೆ ನೋ ಅಲ್ಲ, ನಿಮ್ಗೆ ಎಸ್ಸೇ ಬೇಕಿತ್ತು ಅಂತ ಆನ್ಸರ್ ಬಂದರೆ ದಯವಿಟ್ಟು ನೀವೇನು ಮಾಡ್ತಿದ್ದೀರೋ ಅದನ್ನ ಕಂಟಿನ್ಯೂ ಮಾಡಿ. ಜೊತೆಗೆ ನೋಡೋ ಪರಿಸ್ಥಿತಿ ಆದ್ರೂ ನೀವು ಸ್ವಲ್ಪ ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಕು, ಸೊ ದಟ್ 100% ಎಸ್ ನೋ ಆಗೋಕ್ಕೆ. ಓಕೆ, ಇದು 80% ಎಸ್ ಅಂತಿದೆ. ಇನ್ನು 20% ನೀವು ಸ್ವಲ್ಪ ಡಿಟ್ಯಾಚ್ ಮಾಡಿಕೊಂಡು ನೀವು ಕಂಪ್ಲೀಟ್ಲಿ 100%ನ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಇಷ್ಟು ಹೇಳ್ತಾ ನಾನು ಪೈಲ್ ನಂಬರ್ 2ಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಆಲ್ ದ ಬೆಸ್ಟ್. ಹಾಯ್ ಪೈಲ್ ನಂಬರ್ 2. ಇವತ್ತು ಎಸ್ ನೋ ಮೇ ಬಿ ರೀಡಿಂಗ್ ನೋಡೋಣ. ಬನ್ನಿ ನಿಮ್ಮ ಉತ್ತರ ಏನು ಅಂತ ನೋಡೋಣ. ಥ್ಯಾಂಕ್ ಯು. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮಗೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಸತಿ ಅಕ್ಸೆಪ್ಟ್ ಮಾಡಿ ನೋಡು. ಹಿಂಗೆ ಹೇಳ್ತಾ ಇದ್ದಾರೆ, ಡಿಟ್ಟೋ. ಆಯಿತಾ, ನನಗೆ ಹೆಂಗೆ ಕೇಳಿಸ್ತಿದ್ಯೋ ನಾನು ಹಾಗೆ ಹೇಳ್ತಿದ್ದೀನಿ. ಒಂದು ಸತಿ ಅಕ್ಸೆಪ್ಟ್ ಮಾಡಿ ನೋಡು. ಆಯಿತು, ನಿಮ್ಮ ಆನ್ಸರ್ ಎಸ್ ನೋನ ಅಥವಾ ಮೇ ಬಿ ಇದೆಯಾ ನೋಡೋಣ ಬನ್ನಿ. ಸೊ ಓಕೆ, 3 of Wands, the Lovers, followed by the 6 of Pentacles. ಲವರ್ಸ್ ಕಾರ್ಡ್ ಫುಲ್ ತೋರ್ಸೋಕ್ಕಾಗಲ್ಲ.
ಓಕೆ ಓಕೆ ಸರಿ. ಸೊ ನಿಮ್ಮ ಉತ್ತರ 100%, 100% ಬಿಗ್ 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 ಎಸ್. ಇಟ್ಸ್ ಎ ಎಸ್. ಫಸ್ಟು ನಾನು ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ, ಯಾಕಂದರೆ ನೀವು ಎಕ್ಸ್ಪ್ಯಾಂಡ್ ಆಗ್ತಿದ್ದೀರಾ, ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗ್ತಾಯಿದೆ, ನೀವು ಪ್ರೊಟೆಕ್ಟಿವ್ ಆಗಿದ್ದೀರಾ, ಆಯಿತಾ. ಯೂನಿವರ್ಸ್ ಕಡೆಯಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ. ಆ್ಯಂಡ್ ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಾ. ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿದಷ್ಟು ನಿಮಗೆ ಮನಸ್ಸು ನೆಮ್ಮದಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಪ್ಯಾಷನ್ನ ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ರಿ. ಇದರಿಂದ ನಿಮಗೆ ತುಂಬ ಆಪರ್ಚುನಿಟೀಸ್ ಬರುತ್ತೆ. ಎಷ್ಟು ಆಪರ್ಚುನಿಟೀಸ್ ಬರುತ್ತೆ ಅಂದರೆ ನಿಮಗೆ ಕೈಯಲ್ಲಿ ಕೆಲಸ ಅಥವಾ ಏನೂ ಇಲ್ಲ ಅಂತಲೇ ಅನಿಸಲ್ಲ. ಲೈಕ್ ಯು ವಿಲ್ ಆಲ್ವೇಸ್ ಬಿ ಬ್ಯುಸಿ. ವರ್ಕ್ ಮೇಲೆ ನೀವು ಯಾವಾಗಲೂ ಬ್ಯುಸಿ ಇರ್ತೀರ. ಇದರಿಂದ ನೀವು ಓವರ್ಸೀಸ್ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಕೂಡ ತುಂಬ ಸಿಗುತ್ತೆ. ಓಕೆ, ಸಪೋಸ್ ನೀವೇನಾದರೂ ಒಂದು ಈ ಥರ ಮೆಂಟ್ಯಾಲಿಟಿನಲ್ಲಿದ್ದರೆ, ನನಗೆ ಯಾವಾಗಲೂ ಬರೋದು ಕಷ್ಟ, ನಾನು ತುಂಬ ಕಷ್ಟಪಡಬೇಕು, ಬೇರೆಯವರು ಸ್ವಲ್ಪ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಸಿಕ್ಬಿಡುತ್ತೆ, ನಾನು ಅವ್ರು ಮಾಡೋದಕ್ಕಿಂತ 1000 ಪಟ್ಟು ಜಾಸ್ತಿ ಮಾಡಿದ್ರು ನನಗೆ ಇಷ್ಟೇ ಸಿಗುತ್ತೆ ಅಥವಾ ಸಿಗೋದೇ ಇಲ್ಲ, ಅದು ತುಂಬ ಟೈಮ್ ಆದರೆ ಮೇಲೆ ನನಗದು ಸಿಗುತ್ತೆ ಅಂತ ಇದ್ದರೆ ಆ ಥಾಟ್ನ ಚೇಂಜ್ ಮಾಡಿ. ನೀವು ಯಾವಾಗ ಆ ಥಾಟ್ನ ಚೇಂಜ್ ಮಾಡ್ತೀರೋ, ನಾನು ಇವಾಗ ಮುಗಿಸಿದ್ದೀನಿ, ನಂಗೆ ಸ್ವಲ್ಪ ಹೊತ್ತಿಗೆ ನನ್ನ ರಿಸಲ್ಟ್ ಸಿಕ್ಬಿಡುತ್ತೆ, ನನಗೂ ಈಸಿದೆ ಸಿಗುತ್ತೆ, ಈ ಥರ ಸ್ಟ್ರಾಂಗ್ ಮೈಂಡ್ಸೆಟ್ ಮಾಡ್ಕೊಂಡೋಗಿ ನಿಮ್ಮ ಡಿವೈನ್ ಟೈಮಿಂಗ್ ಆವಾಗ ಚೇಂಜ್ ಆಗಿಬಿಡುತ್ತೆ. ತಕ್ಷಣ ನಿಮಗೆಲ್ಲ ನಿಮ್ಮ ಪರವಾಗಿ ಕೆಲಸ ಆಗ್ತಿರೋದ್ರಿಂದ ಶುರು ಆಗುತ್ತೆ. ಅದು ಬಿಟ್ಟರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ, ಸ್ವಲ್ಪ ಸೆಲ್ಫ್ ಲವ್ ಬೇಕು, ನಿಮಗೆ ಜಾಸ್ತಿ ಸೆಲ್ಫ್ ಲವ್ ಬೇಕು. ವೀನಸ್ ಎನರ್ಜಿ, ಎಸ್, ಸ್ವಲ್ಪ ಸೆಲ್ಫ್ ಲವ್ ಬೇಕು. ನಿಮ್ಮನ್ನು ನೀವು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ಇದ್ರೂ ಹೆಂಗೋ ಇರಬೇಡಿ, ಸ್ವಲ್ಪ ನೀಟಾಗಿ ತಲೆ ಬಾಚ್ಕೊಂಡು ಪೌಡ್ರ್ ಹಾಕ್ಕೊಂಡು ಖುಷಿಯಾಗಿರಿ. ಓಕೆ, ಆಮೇಲೆ ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡಿ ಅಂತ ಬಂತು. ಬಿಕಾಸ್ ಇಲ್ಲಿ ಕರಿಯರ್ ಆ್ಯಂಡ್ ದುಡ್ಡು ಕರಿಯರ್ ಬಗ್ಗೆ ಜಾಸ್ತಿ ಅಂದರೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಜಾಸ್ತಿ ಇರೋದ್ರಿಂದ ನೀವು ತುಂಬ ಕಷ್ಟಪಡ್ತಾಯಿದ್ದೀರಾ. ಬಟ್ ನಿಮಗೆ ಸಿಗೋವಂಥ ರಿಸಲ್ಟು ತುಂಬ ಬೇಗ ಅಲ್ಲ, ತುಂಬ ಲೇಟಾಗಿ ಸಿಗ್ತಾಯಿದೆ. ರಿಸಲ್ಟ್ ಸಿಗುತ್ತೆ ಬಟ್ ತುಂಬ ಲೇಟ್ ಸಿಗ್ತಿದೆ. ಅದು ತುಂಬ ಲೇಟ್ ಆಗೋದನ್ನು ನೀವು ತಪ್ಪಿಸ್ಬೇಕಂದ್ರೆ ಒಂದು ಲಕ್ಷ್ಮೀ ದೇವ್ರನ್ನ ಪೂಜೆ ಮಾಡಿ, ಜಾಸ್ತಿ ಸೆಲ್ಫ್ ಲವ್ ಕೊಡಿ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ, ನಿಮ್ಗೇನು ಇಷ್ಟ ಬರುತ್ತೋ ಅದು ನೀವು ಮಾಡಿ. ಲೈಕ್ ಐಸ್ ಕ್ರೀಮ್ ತಿನ್ನಬೇಕಾ ತಿನ್ನಿ, ಪಿಜ್ಜಾ ತಿನ್ನಬೇಕಾ ತಿನ್ನಿ, ದಪ್ಪ ಸಣ್ಣ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಹೋಗಬೇಕಾದಾಗ ನಾವು ನಮ್ಮ ಪ್ರಾಣ ಬಿಟ್ಟ ಮೇಲೆ, ದೇಹ ಬಿಟ್ಟ ಮೇಲೆ ನಮ್ಮ ದೇಹ ಪ್ರಾಣ ಇಲ್ಲ ಅಂದ್ರೂ 100 ಪಟ್ಟಷ್ಟು ಜಾಸ್ತಿ ವೆಯ್ಟ್ ಜಾಸ್ತಿ ಆಗುತ್ತೆ ನಮ್ಮದು. ಆವಾಗ ಪಿಜ್ಜಾ ಏನೂ ಕೆಲಸ ಮಾಡಲ್ಲ. ಓಕೆ, ಇರಬೇಕಾದಾಗ ಚೆನ್ನಾಗಿ ತಿನ್ನಿ. ಓಕೆ, ಸೊ ನಿಮ್ಗೇನು ಇಷ್ಟನೋ ಅದು ಮಾಡಿ, ದುಡ್ಡಂತೂ ಬಂದೇ ಬರುತ್ತೆ. ಬಟ್ ನಿಮ್ಮ ಥಿಂಕಿಂಗ್ ಪ್ಯಾಟ್ರನ್ ಇದೆಯಲ್ಲ, ನನಗೆ ತುಂಬ ಲೇಟಾಗಿ ಬರುತ್ತೆ, ನನಗೆ ತುಂಬ ಕಷ್ಟಗಳಾದಮೇಲೆ ನನಗೆ ಸಕ್ಸಸ್ ಸಿಗೋ ಆ ಥಾಟ್, ಆ ನಿಮ್ಮ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡಿ. ನೀವು ಯಾವಾಗ ಆ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡ್ತೀರೋ ನಿಮ್ಮ ಮೈಂಡ್ನಲ್ಲಿ, ನಿಮ್ಗೆ ಆವಾಗ ನಿಮ್ಮ ಡಿವೈನ್ ಟೈಮಿಂಗ್ ಶುರು ಆಗುತ್ತೆ. ಎಲ್ರಿಗಿಂತ ಫಸ್ಟು ನಿಮಗೆ ಸಿಕ್ಕಿಲ್ಲ ಅಂದರೆ ಆವಾಗ ನನಗೆ ಇಮೇಲ್ ಕಳಿಸಿ, ಬಾಯ್ ಬಂದಂಗೆ ಬೈರಿ ಬೇಕಿದ್ರೆ. ಓಕೆ, ನಾನು ಆ್ಯಕ್ಸೆಪ್ಟ್ ಮಾಡ್ಕೊತೀನಿ. ನಿಮ್ಮ ಆ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡಿಕೊಂಡ್ರೆ ತಕ್ಷಣ ನಿಮಗೆ ಚೆನ್ನಾಗಿ ಸಿಗುತ್ತೆ. ಅಂದರೆ ಚೆನ್ನಾಗಿ ನಿಮ್ಮ ರಿಸಲ್ಟ್ಸ್, ನೀವೇನು ಡಿಸರ್ವಿಂಗ್ ಇದ್ದೀರೋ ಅದು ತುಂಬ ಲೇಟ್ ಬದಲು ನೀವು ಎದ್ದು ನಿಂತ್ಕೊತೀರ, ನೀವು ಲೈಮ್ಲೈಟಿಗೆ ಬರ್ತೀರ, ನಿಮಗೆ ಅಂದರೆ ನೀವು ಐಡೆಂಟಿಫೈ ಆಗ್ತೀರಾ ಅಂತ ಬಂತು. ಯಾ, ಬಟ್ ಒಂದು ವಿಷಯ ನಾನು ನಿಮಗೆ ಸ್ವಲ್ಪ ಅಂದರೆ 100% ಎಸ್ ಕಾಡಿದ್ದು. ಓಕೆ, ಸೊ ನಿಮ್ದೇನೇ ಪ್ರಶ್ನೆ ಇದ್ದರೂ 1000 ಪಟ್ಟಷ್ಟು ಹೇಳ್ತೀನಿ, ಇಟ್ಸ್ ಎ ಎಸ್. ಆ ಉತ್ತರ ಒಳ್ಳೆಯದಾಗೇ ಆಗುತ್ತೆ ಅಂತ. ಬಟ್ ಒಂದು ನಾನು ಪರ್ಸ್ನಲಾಗಿ ನಿಮ್ಗೇನು ಹೇಳ್ತೀನಿ ಅಂದರೆ, ಡಿಸ್ಟ್ರ್ಯಾಕ್ಷನ್ಸ್ ಇಟ್ಕೊಂಬೇಡಿ ಲೈಫಲ್ಲಿ. ಡಿಸ್ಟ್ರ್ಯಾಕ್ಷನ್ಸ್ ಆದಷ್ಟು ಕಮ್ಮಿ ಇಟ್ಕೊಳ್ಳಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ, ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂತಂದರೆ ಇರ್ರಿ, ಪರವಾಗಿಲ್ಲ. ಬಟ್ ತುಂಬ ಅವ್ರ ಬಗ್ಗೆನೇ ಗಮನ ಕೊಡೋದು, ಅವ್ರು ತಿಂದ್ರೆ, ಅವ್ರು ಎದ್ರೆ, ಅಥವಾ ಆ ಹುಡುಗ ಆಗಿರ್ಬೋದು, ಅಥವಾ ನೀವು ಹುಡುಗಿ ಆಗಿದೆ ನೀವು ಇಷ್ಟಪಡೋ ಹುಡುಗ ಆಗಿರ್ಬೋದು, ಅಥವಾ ನೀವು ಹುಡುಗ ಆಗಿದೆ ನೀವು ಇಷ್ಟಪಡೋ ಹುಡುಗಿ ಆಗಿರ್ಬೋದು. ಅವಳು ಯಾಕೆ ನನಗೆ ಮೆಸೇಜ್ ಕಳಿಸಿಲ್ಲ, ಅಥವಾ ಅವನು ಯಾಕೆ ನನ್ನ ಕೇರ್ ಮಾಡ್ತಾಯಿಲ್ಲ, ಬೇಡ. ಅದೊಂಥರ ನಿಮಗೆ ನಿಮ್ಮ ಕನೆಕ್ಷನ್ ಇದೆಯಲ್ವಾ ಈ ಡಿವೈನ್ ಜೊತೆಗೆ. ಸ್ಪೆಷಲಿ ನಾನು ಲೇಡೀಸ್, ಹುಡುಗಿಯರು, ನಿಮಗೆ ಲೇಡೀಸ್ಗೆ ನಾನು ಇದು ಸ್ಪೆಸಿಫೈ ಮಾಡ್ತೀನಿ. ಎಸ್, ಇಟ್ಸ್ ಎ ಎಸ್. ಬಿಕಾಸ್ ನೀವು ಡಿವೈನ್ ಜೊತೆಗೆ ಕನೆಕ್ಟ್ ಆಗಿದ್ದೀರಾ ಜಾಸ್ತಿ ಇವಾಗ. ಸಾರಿ, ಕಾಣಿಸ್ತಾನೆ ಇಲ್ಲ, ಅಯ್ಯೋ ದೇವ್ರೆ, ಸಾರಿ. ನೀವು ಡಿವೈನ್ ಜೊತೆಗೆ ಈ ಕಾರ್ಡ್ ಮೂಲಕ ಕನೆಕ್ಷನ್ ಜಾಸ್ತಿ ಇದೆ.
ಬಟ್ ಎಸ್, ನಿಮ್ಮ ಏನೇ ಸಂಬಂಧ ಇದ್ರೂ ಸಂಬಂಧ ಮನುಷ್ಯನ ಜೊತೆನೇ ಅಂತ ಅಲ್ಲ, ಕೆಲಸದ ಮೇಲೂ ಇವಾಗ ನನಗೆ ಟ್ಯಾರೋ, ನನ್ನ ಸ್ಪಿರಿಚುವಾಲಿಟಿ ನಾನು ತುಂಬ ಇಷ್ಟಪಡ್ತೀನಿ. ಸೊ ಆರ್ಯವಂಶಿ ಪೂಜಾ ಈಸ್ ಇನ್ ಎ ಲವ್ ರಿಲೇಷನ್ಶಿಪ್ ವಿತ್ ಮೈ ಟ್ಯಾರೋ, ವಿತ್ ಸ್ಪಿರಿಚುವಾಲಿಟಿ. ಆಯಿತಾ? ಅದೇ ನಾನು ತುಂಬ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ರೆ ನನಗೆ ಅದೊಂಥರ ಬರ್ಡನ್ ಅನಿಸ್ಬಿಡುತ್ತೆ. ಅಟ್ಯಾಚ್ ಆಗು ಇರ್ತೀನಿ, ಡಿಟ್ಯಾಚ್ ಆಗು ಕೂಡ ಇರ್ತೀನಿ. ಸೊ ನಿಮ್ಮ ಡಿಸ್ಟ್ರ್ಯಾಕ್ಷನ್ಸ್ನ ಸ್ವಲ್ಪ ಕಮ್ಮಿ ಇಡಿ, ಆಯಿತಾ? ಬರೀ ಸ್ಪಿರಿಚುವಾಲಿಟಿ, ಬರೀ ಟ್ಯಾರೋ ಮಾಡ್ಕೊಂಡು ಕೂತಿದ್ರೆ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೆ ಹೇಳಿ? ಸೊ ಟ್ಯಾರೋ ಈಸ್ ಅ ಬ್ಲೆಸ್ಸಿಂಗ್ ಕೂಡ, ಬಟ್ ತುಂಬ ನೀವು ಅದರಲ್ಲೇ ಅಡಿಕ್ಟ್ ಆಗಿಬಿಟ್ರೆ ಎಲ್ಲದಕ್ಕೂ ನಾನಿವತ್ತು ಕೈಕಾಲು ತೊಳೆದಿಲ್ಲ ಏನಾಗುತ್ತೆ, ಟ್ಯಾರೋನಲ್ಲಿ ನೋಡಿಬಿಟ್ರೆ ಏನಾಗುತ್ತೆ, ಅದು ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಇಂಟ್ಯೂಷನ್ ಕನೆಕ್ಷನ್ ಹೊರಟೋಗ್ಬಿಡುತ್ತೆ. ಸೊ ಡಿಸ್ಟ್ರ್ಯಾಕ್ಷನ್ಸ್ ಅನ್ನೋದನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಬಿಕಾಸ್ ಅದು ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ನಿಮ್ಗದು ದೊಡ್ಡ ಮೌಂಟೇನ್ ಥರ ಚಾಲೆಂಜಿಂಗ್ ಮೂಮೆಂಟ್ ಥರ ಬರೋವಂಥ ಸಾಧ್ಯತೆಗಳಿದೆ. ಸೊ ಆದಷ್ಟು ನಿಮ್ಮ ಡಿಸ್ಟ್ರ್ಯಾಕ್ಷನ್ಸ್ ಕಮ್ಮಿ ಇಟ್ಕೊಳ್ಳಿ, ನಿಮ್ಮ ರಿಸೋರ್ಸಸ್ ಕಮ್ಮಿ ಇಟ್ಕೊಳ್ಳಿ. ಅಂದರೆ ನೀವು ಯಾವುದೇ ವಸ್ತುನ ಎಷ್ಟು ಯೂಸ್ ಮಾಡ್ತೀರೋ, ಆಯಿತಾ? ಇವಾಗ ಕ್ರಿಸ್ಟಲ್ಸಲ್ಲಿ ನನ್ನ ಹತ್ರ 300 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ಇದೆ. ಅದು ನನ್ನ ರಿಸೋರ್ಸಸ್. ಬಟ್ ನಾನು ಯೂಸ್ ಮಾಡೋದು ಯಾವುದೂ ಇಲ್ಲ. ನೋಡಿ ಯಾವುದೂ ಇಲ್ಲ, ನಾನು ಯಾವುದೂ ಯೂಸ್ ಮಾಡಲ್ಲ. ಬಿಕಾಸ್ ನನ್ನ ಹತ್ರ ರಿಸೋರ್ಸಸ್ ಇದ್ರೂ ನಾನು ಯೂಸ್ ಮಾಡಲ್ಲ. ಸೊ ನನ್ನ ರಿಸೋರ್ಸಸ್ನ ನಾನು ಲಿಮಿಟೆಡ್ ಆಗಿ ಇಟ್ಕೊಂಡಿದ್ದೀನಿ. ತುಂಬ ಕ್ರಿಸ್ಟಲ್ಸ್ನ ನಪ್ಕೊಂಡು ಕೂತಿದ್ರೂ ಆಗೋದಿಲ್ಲ ಅಲ್ವಾ? ಕೆಲಸ ನಾವು ಮಾಡಬೇಕು. ಬರೀ ಕ್ರಿಸ್ಟಲ್ ಹಾಕೊಂಬಿಟ್ಟೆ ಆಗೋಗ್ಬಿಡುತ್ತೆ. ಕ್ರಿಸ್ಟಲ್ ಎಸ್ ವರ್ಕ್ ಆಗುತ್ತೆ 100%, ಬಿಕಾಸ್ ನನಗೆ ಹೆಲ್ಪ್ ಆಗಿದೆ, ಐ ಅಗ್ರಿ ದ್ಯಾಟ್. ಬಟ್ ಅದರಲ್ಲೇ ಅದಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಬದಲು ಸ್ವಲ್ಪ ನಿಮ್ಮ ಕಡೆಯಿಂದ ನೀವು ಕೆಲಸ ಹಾಕಿ, ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ. ನಿಮ್ಮ ಕನೆಕ್ಷನ್ ಇದೆ ದೇವ್ರ ಜೊತೆಗೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆಗೆ ತುಂಬ ನೀವು ಫೋಕಸ್ಡ್ ಆಗಿದ್ದೀರಾ. ನಿಮ್ಮ ಫೋಕಸ್ ಮೇಲೆ ನೀವು ಗಮನ ಕೊಡಿ. ಓಕೆ? ರಿಸೋರ್ಸಸ್ಸು, ಡಿಸ್ಟ್ರ್ಯಾಕ್ಷನ್ಸು, ಅಟ್ಯಾಚ್ಮೆಂಟ್ಸ್ ಟು ದ ರಿಸೋರ್ಸಸ್ಸು ತುಂಬ ಇರೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓಕೆ? ಮತ್ತು ಸಪೋಸ್ ನೀವು ಮದುವೆ ಆಗಬೇಕು ಅಂತಿದ್ರೆ, ಫಾರ್ ಸಮ್ ಎಕ್ಸ್ಟೆಂಟ್ ಮದುವೆ ಆಗುತ್ತೆ, ಸ್ವಲ್ಪ ಡಿಲೇ ಕೂಡ ಆಗುತ್ತೆ ಮದುವೆ. ಬಿಕಾಸ್ ಐ ಡೂ ಸಿ ಇಲ್ಲಿ ಸರ್ಪದೋಷ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಅನಿಸೋ ಪ್ರಕಾರ ಒಂಚೂರು ನಿಮ್ಮ ಪತ್ರಿಕಾ ಒಂದು ಒಳ್ಳೆ ಶಾಸ್ತ್ರ ಹೇಳೋರಿಗೆ ಕೊಟ್ಟು ಚೆಕ್ ಮಾಡಿಸಿ ಅಂತ ಹೇಳ್ತೀನಿ. ಖಂಡಿತ ಮದುವೆ ಆಗೇ ಆಗುತ್ತೆ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮದೇ ಆಗಿರ್ಬೋದು, ಅಥವಾ ನೀವು ಇಷ್ಟಪಡೋ ವ್ಯಕ್ತಿ ಜೊತೆನೇ ಆಗಿರ್ಬೋದು, ಆಗೇ ಆಗುತ್ತೆ 100% ಎಸ್. ಬಟ್ ತುಂಬ ಅದರಲ್ಲೇ ಮುಳುಗಿ ಯೋಚನೆ ಮಾಡಿ ಆ ರಿಸೋರ್ಸಸ್ ಜೊತೆ ಡಿಟ್ಯಾಚ್ ಆಗಿರಿ ಅಂತಂದಲ್ಲ, ಆ ಥರ ಸ್ವಲ್ಪ ರಿಸೋರ್ಸಸ್ ಕಮ್ಮಿ ಇಟ್ಕೊಳ್ಳಿ. ತುಂಬಾ ಡಿಟ್ಯಾಚ್ ಆಗಿಬಿಡಿ. ಓಕೆ? ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಸ್ವಲ್ಪ ಕಾಲಸರ್ಪ ದೋಷ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ನೀವು ಪತ್ರಿಕಾ ಚೆಕ್ ಮಾಡಿಸ್ಕೊಳ್ಳಿ. ಬಿಕಾಸ್ ಐ ಆಲ್ಸೋ ಸಿ ದಟ್ ಇಲ್ಲಿರೋ ಹುಡುಗನಿಗೆ ಜಾಸ್ತಿ ನಿಮ್ಮ ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಜಾಸ್ತಿ ಆಗುತ್ತೆ ಕಂಪೇರ್ ಟು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್, ಅಥವಾ ನಿಮ್ಮ ಕ್ಯಾರೆಕ್ಟರ್ಗಿಂತ. ನಿಮ್ಮ ಕ್ಯಾರೆಕ್ಟರ್ ನೀವು ಮನಸ್ಸಿನಲ್ಲಿ ಹೆಂಗಿದ್ದೀರಾ ಅದಕ್ಕಿಂತ. ಸೊ ಅದೂ ಒಂದು ರೀತಿ ನಿಮಗೆ ಲಸ್ಟ್ ಹಾವು, ಅದು ಆ ಥರದ್ದು ಕೂಡ ಒಂದು ಹಾವು ಇರ್ಬೋದು. ಓಕೆ? ಬಟ್ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇಫ್ ಯು ಆರ್ ಯಂಗ್ ಆ್ಯಂಡ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಮ್ಯಾರಿಡ್, ಇಟ್ಸ್ ಓಕೆ, ಗುಡ್. ಬೇಡ, ಯುವರ್ ಆನ್ಸರ್ ಈಸ್ ಎಸ್, ಅಷ್ಟರಲ್ಲೇ ಸಾಕು. ಓಕೆ? ಸೊ ನಿಮ್ಮ ಆನ್ಸರ್ 100% ಎಸ್ ಇದೆ. ಸ್ವಲ್ಪ ನೀವು ಸೆಲ್ಫ್ ಲವ್ ಮಾಡಬೇಕು ಆ್ಯಂಡ್ ಲಕ್ಷ್ಮೀ ದೇವ್ರ ಜೊತೆ ಸ್ವಲ್ಪ ನೀವು ಕನೆಕ್ಟೆಡ್ ಆಗಿರಬೇಕು. ಸೆಲ್ಫ್ ಲವ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಕ್ರಿಸ್ಟಲ್ ಫಾರ್ ಸೆಲ್ಫ್ ಲವ್, ರೋಸ್ ಕ್ವಾರ್ಟ್ಸ್, ರೋಡೋನೈಟ್, ರೋಡೋಕ್ರೋಸೈಡ್ ಬರಲ್ಲ, ನಿಮ್ಮ ರೀಡಿಂಗ್ ಬರಲ್ಲ. ಪೆಟ್ರಿಫೈಡ್ ವುಡ್ ಯೂಸ್ ಮಾಡ್ಬೋದು, ಪ್ರೊವೈಡೆಡ್ ಇಟ್ ಹ್ಯಾಸ್ ಈ ಥರ ಪಿಂಕ್ ಕಲರ್ದು ಈ ಥರ ಶೇಡ್ ಇರೋಂಗೆ, ಪಿಂಕ್ ಕಲರ್ದು ಇರೋಂಗೆ. ಓಕೆ? ಅಥವಾ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ಯಾವುದಾದ್ರೂ, ಅವೆಂಚುರಿನ್ ಇದೆ, ಎಮರಲ್ಡ್ ಇದೆ, ಪಚ್ಚೆ ಎಮರಲ್ಡ್ ಇದೆ. ಆ ಥರ ನೀವು ಸರ್ಚ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ಓಕೆ? ಸೊ ವಿತ್ ಆಲ್ ದಿಸ್ ದ ಸಮಥಿಂಗ್ ಅಬೌಟ್ ಇಲ್ಲಿ ಹಾವಿನ ಬಗ್ಗೆ. ಏನದು ಹಾವಿನ ಬಗ್ಗೆ, ಇಲ್ಲಿ ಏನು ಮೆಸೇಜ್ ಇದೆ ಹಾವಿನ ಬಗ್ಗೆ? ಒಂದು ಕಾರ್ಡ್ ಕೊಡಿ ಮೆಸೇಜ್ ಹಾವಿನ ಬಗ್ಗೆ. ಹಾವು
ಹಾವ್ ರಿಲೇಟೆಡ್ ಡಿಸ್ಟ್ರಾಕ್ಷನ್ಸು. ಯಾ ಓಕೆ. ಸೊ ಹಾವೇನಿಗೆ ಬಂದಿದೆ ಅಂದರೆ, ಸೆಲ್ಫ್ ಲವ್ ಮಾಡಿ. ದುಡ್ಡಿದೆ ಅಂತ ಜಾಸ್ತಿ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ದುಡ್ಡನ್ನ ಕೂಡ ಒಳ್ಳೆ ಮಾತಾಡಿ ಆಡಿ 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 ದುಡ್ಡು ಕಿತ್ಕೊಂಡು ಹೊಟ್ಟೋಗ್ತಾರೆ, ವಾಪಸ್ ಬರಲ್ಲ. ಹಾವಿನ ಥರ ಕನ್ನಿಂಗ್ ವ್ಯಕ್ತಿ, ಓಕೆ. ನಿಮ್ಮ ಹಾರ್ಟ್ನ ನೀವು ರಕ್ಷಿಸಿ. ನಾನು ಪುನಃ ಹೇಳ್ತೀನಿ, ಸೆಲ್ಫ್ ಲವ್ ಅಂತ. ಈ ಕಾರ್ಡ್ನಲ್ಲೂ ಕೂಡ ಸೆಲ್ಫ್ ಲವ್ ಇದೆ. ಹಾವೇನು ಅಂತಂದರೆ, ನಾನು ಹೇಳಿಲ್ಲ, ನಿಮಗೆ ಮೋಸ ಮಾಡೋಕ್ಕೋ ವ್ಯಕ್ತಿ ಹಿಂದೆ ಮುಂದೆ ನೋಡೋಲ್ಲ. ಹಾವು ಕನ್ನಿಂಗ್. ದುಡ್ಡಿನ ಬಗ್ಗೆ ಆಗಲಿ, ದುಡ್ಡು ವಿಷಯ ಆಗಲಿ ಯಾರಿಗೂ ಜಾಸ್ತಿ ಹೇಳೋಕ್ಕೆ ಹೋಗಬೇಡಿ, ತೋರಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರಿ. ಬಿಕಾಸ್ ಹಾವಿದೆ. ಸೊ ವ್ಯಕ್ತಿ ಎಷ್ಟೇ ಒಳ್ಳೆಯವನು ದೇವ್ರ ಥರ ಆಗಿದ್ರೂ ಬೆನ್ನಿಗೆ ಚೂರಿ ಹಾಕೋಕ್ಕೆ, ವಿತ್ ರೆಸ್ಪೆಕ್ಟ್ ಟು ಮನಿ, ಆಯಿತಾ, ಅಥವಾ ಇಟ್ ಕ್ಯಾನ್ ಬಿ ಇವನ್ ಸ್ಟೀಲಿಂಗ್ ಯುವರ್ ಐಡಿಯಾಸ್. ಹಿಂದೆ ಮುಂದೆ ನೋಡೋಲ್ಲ. ಸ್ವಲ್ಪ ಹುಷಾರಾಗಿರಿ, ಓಕೆ. ಸೊ ನನಗೆ ಅದು ತುಂಬ ಎಳಿತಿತ್ತು. ಹಾವು ಏನು ಸರ್ಪದೋಷ ಬಗ್ಗೆ ಸಾರಿ, ಆಯಿತಾ. ಸರ್ಪದೋಷಕ್ಕಿಂತ ಜಾಸ್ತಿ ನಿಮಗೆ ಕನ್ನಿಂಗ್ ವ್ಯಕ್ತಿಗಳಿಂದ ದೂರ ಇರಬೇಕು. ನೀವು ಕೊಡೋ ವ್ಯಕ್ತಿ ನೀವು ತುಂಬ ಜಾಸ್ತಿ ಕೊಟ್ಬಿಡ್ತೀರ. ನೀವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಕೊಡೋದು ಜಾಸ್ತಿ, ಆ ಥರ ವ್ಯಕ್ತಿ ನೀವು. ನಿಮ್ದು ಅದನ್ನೇ ನೋಡಿಕೊಂಡು ಕಿತ್ಕೊಳ್ಳೋ ಅಂಥ ಜನನೂ ಬರ್ತಾರೆ. ಆ ಕನ್ನಿಂಗ್ ಎನರ್ಜಿ ಪೀಪಲಿಂದ ನೀವು ಹುಷಾರಾಗಿರಬೇಕು. ಅದಕ್ಕೆ ನಿಮ್ಮ ರಿಸೋರ್ಸಸ್, ಲಿಮಿಟೆಡ್ ನಂಬರ್ ಆಫ್ ಫ್ರೆಂಡ್ಸ್. ತುಂಬ ಅಟ್ಯಾಚ್ ಇದ್ದರೆ ಯಾವುದೇ ವಸ್ತು, ಯಾವುದೇ ಒಂದು ಕೆಲಸದ ಬಗ್ಗೆ ಸ್ವಲ್ಪ ಡಿಟ್ಯಾಚ್ ಆಗಿ, ಲಿಮಿಟೆಡ್ ರಿಸೋರ್ಸಸ್ ಇಡಿ. ನಿಮ್ಮದೇ ಒಂದು ಬೌಂಡ್ರಿ ಅಂತ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಒಂದು ಬೌಂಡ್ರಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ನೀವು ಇರಬೇಕು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ದಟ್ ಈಸ್ ಯುವರ್ ಸೀಕ್ರೆಟ್, ಓಕೆ. ತಕ್ಷಣ ಡಿಸೈಡ್ ಮಾಡೋದು, ತಕ್ಷಣ ಬಾಯ್ ಫ್ರೆಂಡ್ ಏನೋ ಕೇಳ್ದಾಗ ಕೊಟ್ಬಿಡೋದು ಕಾಸು, ಬಾಯ್ ಫ್ರೆಂಡ್ ಬಿಲ್ ಕಟ್ಬಿಡೋದು ಬಿಲ್ಲು. ನೋ ಡೋಂಟ್ ಡೂ ದಟ್ ಎಟ್ ಆಲ್. ಕನ್ನಿಂಗ್ ಇದು. ಈ ಹಾವು ಇದೇ ರಿಪ್ರೆಸೆಂಟ್ ಆಗ್ತಿದೆ. ನೀವು ಬಿಕಾಸ್ ನೀವು ಕೊಡ್ತೀರಾ. ನೀವು ಕಷ್ಟಪಡೋದು ಯಾರಿಗೂ ಕಾಣಲ್ಲ, ನೀವು ಕೊಡ್ತೀರಾ ಅಷ್ಟೇ ಕಾಣಿಸೋದು. ಸೊ ಕನ್ನಿಂಗ್ ವ್ಯಕ್ತಿಗಳು ಬರೋ ತುಂಬ ಚಾನ್ಸಸ್ ಇದೆ. ಬೆನ್ನಿಗೆ ಚೂರಿ ಹಾಕೋಕ್ಕೂ, ಇಂಥ ವ್ಯಕ್ತಿಗಳು ಬರೋಕ್ಕೂ, ಈ ಥರ ನಿಮಗೆ ಮಾಡೋಕ್ಕೂ ನಮ್ಮದವರೇ ಮೋಸ ಮಾಡ್ತಾರೆ ಅಂತಾರೆ ನೋಡಿ, ಆ ಥರ, ಓಕೆ. ಸೊ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ನಾನು ಬಾಯ್ ಹೇಳ್ತೀನಿ. ನಾನು ನೆಕ್ಸ್ಟ್ ಪೈಲ್ಗೆ ಹೋಗಬೇಕು. ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಪೈಲ್ ನಂಬರ್ 2ಗೆ. ಬಟ್ ಇಟ್ಸ್ ಓಕೆ. ನಂಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಯಾಕಂದರೆ ಹಾವು ಸ್ವಲ್ಪ ನನಗೂ ಏನು ಅಂತಿತ್ತು. ಸೊ ಐ ಹೋಪ್ ನಿಮಗೂ ಕ್ಲಾರಿಟಿ ಸಿಕ್ಕಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. हाय पाइल नंबर 3, वेलकम टू योर रीडिंग. और मैं आज यस नो और मे बी मैं कर रही हूँ. आप चाहे तो अपने डेट ऑफ बर्थ, सॉरी क्या मैं बात कर, सॉरी नॉट हिंदी, सॉरी कन्नಡ. हाय पाइल नंबर 3, ಸಾರಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಅನ್ನೋದಿದೆ, ದಯವಿಟ್ಟು ಕ್ಷಮಿಸಿ. ಸೊ ನಾನು ಪೈಲ್ ನಂಬರ್ 3 ನಿಮಗೆ ಯಸ್ ನೋ ಅಥವಾ ಮೇ ಬಿ ಏನು ಬರುತ್ತೆ ನೋಡೋಣ, ಓಕೆ. ನಾನು ಇಷ್ಟೊತ್ತು ಪೈಲ್ 2 ಮಾಡ್ತಿದ್ದೆ, ಸ್ವಲ್ಪ ಟೈಮ್ ಹಿಡಿತು ಅವ್ರಿಗೆ. ಸೊ ಸ್ವಲ್ಪ ನಿಮಗೂ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ನೋಡೋಣ ಬನ್ನಿ, ನಿಮ್ಮ ಆನ್ಸರ್ ಯಸ್ ನೋ ಅಥವಾ ಮೇ ಬಿ ಬರುತ್ತಾ ಅಂತ, ಓಕೆ. ಸೊ ಸ್ಟಾರ್ಟ್. ನಿಮ್ಮ ಕ್ವೆಶನ್ ರೆಡಿ ಇದೆಯಾ ಮೈಂಡಲ್ಲಿ? ಇಲ್ಲ ಅಂದರೆ ಪಾಸ್ ಮಾಡಿ ಮೈಂಡ್ನಲ್ಲಿ ನಿಮ್ಮ ಕ್ವೆಶನ್ ರಿಪೀಟ್ ಮಾಡಿ, ಓಕೆ. ಸೊ ಬನ್ನಿ ಶುರು ಮಾಡೋಣ. ಓಕೆ, ಇಲ್ಲಿ ನೀವು ಏನೋ ಒಂದು ಕೆಲಸ ನೀವು ಅದು ಲೂಸ್ ಬಿಟ್ಟಷ್ಟು ಅದು ಬೇಗ ಈಸಿಯಾಗಿ ಆಗುತ್ತೆ ಅಂತ ಮೆಸೇಜ್ ಬಂತು. ಅಂದರೆ ರೆಸ್ಟ್ರಿಕ್ಷನ್ಸ್ ತುಂಬ ಇದ್ದರೆ ದಯವಿಟ್ಟು ಅದರಿಂದ ಸ್ವಲ್ಪ ಕಂಫರ್ಟ್ ಝೋನ್ ಅಂತಾರಲ್ಲ, ಸ್ವಲ್ಪ ಲೂಸ್ ಬಿಟ್ಟಷ್ಟು ನಿಮ್ಮ ಕೆಲಸ ಬೇಗ ಆಗುತ್ತಂತೆ. ಸ್ವಲ್ಪ ಹುಷಾರಾಗಿರಬೇಕು. ನಾನು ಹೇಳ್ತೀನಿ ಆಮೇಲೆ ಏನಕ್ಕೆ ಅಂತ. ದ ಟವರ್ ಕಾರ್ಡ್, ಮೊದಲನೇ ಕಾರ್ಡು ಟವರ್ ಕಾರ್ಡು, ಎರಡನೇ ಕಾರ್ಡ್ ಬಂದ್ಬಿಟ್ಟು ದ ಫೂಲ್ ಕಾರ್ಡು, ಓಕೆ. ಮೂರನೇದು ಪೇಜ್ ಆಫ್ ವಾಂಡ್ಸ್. ಸರಿ, ನಾನು ಹೇಳಿಲ್ವ ನಿಮಗೆ ನಿಮ್ಮ ಕೆಲಸ ಲೂಸ್ ಬಿಟ್ಟಷ್ಟು ಸ್ವಲ್ಪ ಬೇಗ ಆಗುತ್ತೆ ಅಂತ. ಕರೆಕ್ಟ್. ತುಂಬ ಸ್ಟಫ್ ಮಾಡಿದಷ್ಟು, ತುಂಬ ಫೋರ್ಸ್ ಮಾಡಿದಷ್ಟು ನಿಮ್ಮ ಎನರ್ಜಿ ಹೋಗುತ್ತೆ ಹೊರತು ಕೆಲಸ ಆಗೋದಿಲ್ಲ. ನಿಮ್ಮ ಆನ್ಸರ್ ಸದ್ಯಕ್ಕೆ ನೋ, ಇಟ್ಸ್ ಅ ನೋ. ಎಸ್, ಇಟ್ಸ್ ಅ ನೋ.
ಏನಕ್ಕೆ ಅಂದರೆ ನಾನು ಹೇಳಿಲ್ವಾ ನಿಮಗೆ, ಬಿಟ್ಬಿಡ್ಬೇಕು ಆ ವಿಷಯದ ಬಗ್ಗೆ ಯೋಚನೆ ಜಾಸ್ತಿ ತುಂಬ ಫೋರ್ಸಾಗಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ರೆ ಈಸಿಯಾಗಿ ಆಗೋಗ್ಬಿಡುತ್ತೆ ಕೆಲಸ. ನೀವು ಡಿಸ್ಟ್ರಾಕ್ಷನ್ಸಿಂದ ಸ್ವಲ್ಪ ದೂರ ಇರಿ. ಈ ನೋ ಬಂದಿರೋದನ್ನು ಎಸ್ ಮಾಡಬೇಕು ಅಂತಂದರೆ, ಎಸ್ ಇದು ನಾನು ಮಾಡೋಕ್ಕಾಗೋದು, ನಾನಾಗಲಿ ಅಥವಾ ನೀವು ಮಾಡೋಕ್ಕಾಗಲ್ಲ ಸ್ವಂತ, ಬಿಕಾಸ್ ಇದು ಟವರ್ ಕಾರ್ಡ್ ಬಂದಿರೋದ್ರಿಂದ ಇದು ಯೂನಿವರ್ಸ್ ತೊಗೊಂಡಿರೋವಂಥ ಡಿಸಿಷನ್ ಇದು. ಸೊ ನೀವು ಇದ್ರ ಮೂಲಕ ಪಾಸ್ ಆಗಲೇಬೇಕು. ನಂತರ ನಿಮ್ಗೊಂದು ಸೆಕೆಂಡ್ ಚಾನ್ಸ್ ಅಂತ ಸಿಗುತ್ತೆ ಲೈಫಲ್ಲಿ. ಅಲ್ಲಿ ನೀವು ನಿಮ್ಮ ಬ್ಯಾಗೇಜಸ್ನೆಲ್ಲ ಡ್ರಾಪ್ ಮಾಡಿ ಒಂದು ಹೊಸ ವ್ಯಕ್ತಿ ಪುನರ್ಜನ್ಮ ಅಂತಾರೆ ನೋಡಿ, ಆ ಥರ ತೊಗೊಂಡು ನಿಮ್ಮ ಫೋಕಸ್ನ ಕರೆಕ್ಟ್ ರೀತಿ ನೀವು ಇಲ್ಲಿ ಏನೇನು ಕಲ್ತಿರೋ ಪಾಠ ಅದನ್ನೆಲ್ಲ ನಿಮ್ಮ ಕರಿಯರಲ್ಲಿ ಹಾಕಿ ನೀವು ತುಂಬ ಇಂಟೆಲಿಜೆಂಟ್ ಆಗ್ತೀರಾ. ಬಿಕಾಸ್ ಇದು ಬರ್ತಿರೋದೇ ನಿಮಗೆ ಪಾಠ ಹೇಳ್ಕೊಡೋಕ್ಕೆ ಅಂತ. ಪಾಠ ಕಲಿಬೇಕು ನೀವು. ಓಕೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ದಕ್ಕೂ ಈ ಕಾರ್ಡ್ಗೂ ತುಂಬ ಸಂಬಂಧ ಇದೆ. ನನಗದು ಪೂರ್ತಿ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಷ್ಟು ಬರಲ್ಲ, ಆದರೂ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನನಗೆ. ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಕಲಿಬೇಕು ನೀವು. ತುಂಬ ಲೈಫಲ್ಲಿ ಕಲಿಯೋವಂಥ ತುಂಬ ವಿಷಯಗಳಿದೆ. ಆಮೇಲೆ ಎಲ್ಲೋ ಒಂದು ಕಡೆ ನೀವು ಅಹಮ್ಮಲ್ಲಿದ್ರಿ ಅಂತ ಬಂತು. ಅಹಂ ಆ ಅಹಂನ ಸ್ವಲ್ಪ ತೆಗಿಯೋಕ್ಕೆ, ಅಹಂನ ಸ್ವಲ್ಪ ತೆಗಿಯೋಕ್ಕೆ, ಅಹಂ ಜಾಗದಲ್ಲಿ ನಿಮಗೆ ಪ್ಯೂರಿಟಿ ಹಾಕೋಕ್ಕೆ, 100% ಹೇಳ್ತೀನಿ ಪ್ಯೂರಿಟಿ ಹಾಕೋಕ್ಕೆ ಅಂತ. ಪ್ಯೂರಿಟಿ ಅಂದರೆ ಟ್ರೂತ್, ಲಾಯಲ್ಲು, ಹಂಬಲ್ಲು. ಓಕೆನಾ? ಅದನ್ನು ತರಕ್ಕಂತ ನಿಮಗೆ ಈ ಮೂಮೆಂಟ್ ಇವಾಗ ನೀವೇನು ಕಷ್ಟ ನೋಡ್ತಾ ಇದ್ದೀರೋ ಅದನ್ನು ನೋಡ್ತಾ ಇದ್ದೀರ. ಇದನ್ನು ಜಾಮ್ ಪ್ಯಾಕಾಗಿ ಮಾಡಬಾರ್ದು, ಫ್ರೀಯಾಗಿ ಬಿಟ್ಬಿಡಿ. ಜೀವನ ಏನು ಹೇಳ್ಕೊಡುತ್ತೋ ಹೇಳ್ಕೊಡಪ್ಪ, ನಾನು ರೆಡಿ ಇದ್ದೀನಿ ಅಂತ ಹಂಗೆ ಬಿಟ್ಬಿಡಿ. ನೀವು ಎಷ್ಟು ಲೂಸಾಗಿ ಬಿಡ್ತೀರೋ ಅಷ್ಟು ಬೇಗ ಈ ಮೂಮೆಂಟ್ ಅಂದರೆ ಇವಾಗೇನು ಕಷ್ಟ ನೀವೇನಾದರೂ ನೋಡ್ತಾ ಇದ್ದರೆ ಇದರಿಂದ ಆಚೆ ಬರ್ತೀರ. ನೀವು ತುಂಬ ಬೇಗ ಆಚೆ ಬರ್ತೀರ. ಪುನರ್ಜನ್ಮ ಅಂತ ಸಿಗುತ್ತೆ ನಿಮಗೆ. ಹೌದು, ಆ ಪುನರ್ಜನ್ಮ ಅಂತ ನಿಮಗೆ ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಕೊಟ್ಟ ಮೇಲೂ ಕೂಡ ಮೇಕ್ ಶ್ಯೂರ್ ದಟ್ ನೀವು ಡಿಸ್ಟ್ರ್ಯಾಕ್ಷನ್ಸಿಂದ ಸ್ವಲ್ಪ ದೂರ ಇರ್ತೀರ ಅಂತ. ಇನ್ನು ನೀವು ಡಿಸ್ಟ್ರ್ಯಾಕ್ಷನ್ಸ್ಗೆ ಏನಾದರೂ ನೀವು ಬಿದ್ದುಬಿಟ್ರೆ ಪುನಃ ನಿಮ್ಗೆ ಈ ಮೂಮೆಂಟ್ ಈ ಕಷ್ಟ ನೋಡಬೇಕಾಗತ್ತೆ. ಅಥವಾ ಏನೋ ಒಂದು ಮನಸ್ಸಿಂದ ಅಂತ ಇದೇನು ಗೊತ್ತಾ, ಒಂಥರ ಕ್ಲೆನ್ಸಿಂಗ್ ಎನರ್ಜಿ. ಈ ಮೂಮೆಂಟ್ ಎಲ್ಲರ ಲೈಫಲ್ಲೂ ಬೇಕು ಮೈ ಫ್ರೆಂಡ್ಸ್. ಓಕೆ, ನನ್ನ ಲೈಫಲ್ಲಿ ಇದು ಕೇಳಲೇಬೇಡಿ, ಬೇಜಾನ್ ಸತಿ ಆಗಿದೆ ಆಯಿತಾ. ತುಂಬ ಸತಿ ಆಗಿದೆ ಇದು, ಆಯಿತಾ. ನನ್ನ ಅಮ್ಮನ ಕಳ್ಕೊಂಡೆ, ಏನೇನೋ ಆಗೋಯ್ತು ಬಿಡಿ. ಅಮ್ಮ ಹೋದ್ಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡ್ಗೆ ಅಂತ ಎಂಟರ್ ಆಗಿದ್ದು, ಟ್ಯಾರೋ ಅಂತ ಎಂಟರ್ ಆಗಿದ್ದು. ನನ್ನ ಮನೆ ಆದಂಗೆ ನನ್ನ ಲೈಫ್ನಲ್ಲಿ ನಾನೇನು ಕಷ್ಟ ನೋಡ್ತಿದ್ದೀನೋ ಅಮ್ಮ ಹೇಳ್ದಿರ ಅದು ಯಾರ ಬಾಳಲ್ಲೂ ಆಗಬಾರ್ದು ಅಂತ ನಾನು ಈ ಥರ ರೀಡಿಂಗ್ ಮಾಡ್ತಾಯಿದ್ದೇನೆ. 3 ಭಾಷೆಯಲ್ಲಿ ರೀಡಿಂಗ್ ಮಾಡ್ತಾಯಿದ್ದೇನೆ. ಅದಕ್ಕೆ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಹಿಂದಿ ಬಂದ್ಬಿಡ್ತು. ಐ ಆಮ್ ವೆರಿ ಸಾರಿ. ಬಟ್ ನಾನು ಕನ್ನಡತಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್. ನನಗೆ ತುಂಬ ಇಷ್ಟ ಅವ್ರು ಮಾತಾಡೋ ಕನ್ನಡ. ಪುನೀತ್ ರಾಜ್ಕುಮಾರ್ ಮಾತಾಡ್ತಿದ್ದಿದ್ದು ಕನ್ನಡ ಎಷ್ಟು ಕ್ಲಿಯರಾಗಿದೆ ಅಂದರೆ ಪುನಃ ಕೇಳ್ತಾ ಇರಬೇಕು ಅನಿಸುತ್ತೆ. ಅವ್ರ ಪಿಕ್ಚರೆಲ್ಲ ನಾನು ಅಮ್ಮ ತುಂಬ ನೋಡ್ತಾಯಿದ್ದೆ ರಾಜ್ಕುಮಾರ್ ಪಿಕ್ಚರ್. ಪುನೀತ್ ರಾಜ್ಕುಮಾರ್ ಪಿಕ್ಚರ್ಗಿಂತ ಜಾಸ್ತಿ ಉದಯ ಟಿ ವಿಲೆಲ್ಲ ಬರ್ತಿತ್ತು. ನಾನು ಚಿಕ್ಕವಳತ್ತೆ, ಇವಾಗೂ ಸ್ವಲ್ಪ ಚಿಕ್ಕವಳೆ. ಬಟ್ ನಂಗೆ ಹಳೆ ಪಿಕ್ಚರ್ಗಳಂದರೆ ತುಂಬ ಇಷ್ಟ. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ದು ಅಂದರೆ ನನಗೆ ಜಾಸ್ತಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಓಕೆ, ಸೊ ಇಲ್ಲಿ ನೀವು ಪಾಠ ಕಲಿಬೇಕು. ಅದಕ್ಕೆ ಎಲ್ಲೋ ನಿಮ್ಮ ಅಹಂ ಅನ್ನೋದೊಂದು ಚೂರು ಬಂದ್ಬಿಟ್ಟಿತ್ತು. ತುಂಬ ಹೈ ಸಕ್ಸಸ್ ನೋಡಿ, ಬಿಕಾಸ್ ಐ ಸಿ ಸಕ್ಸಸ್ ನಿಮ್ಮದು. ಓಕೆ, ಟಾಪ್ ಆಫ್ ದ ಡೆಕ್ನಲ್ಲಿ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಕೆಲಸ ಸದಾ ಇತ್ತು, ಅದರಲ್ಲೆಲ್ಲ ಒಂದು ಕಡೆ ಸ್ವಲ್ಪ ನಿಮಗೆ ಅಹಂ ಅಂತ ಬಂತು. ತುಂಬ ಯೂನಿವರ್ಸ್ ನಿಮ್ಗೆ ಮುಂಚೆನೂ ಸೈನ್ ಕೊಡ್ತು, ಸ್ವಲ್ಪ ಗ್ರೌಂಡೆಡ್ ಆಗಿರು, ಸ್ವಲ್ಪ ತಾಳ್ಮೆ ಇಟ್ಕೋ ಅಂತ. ಬಟ್ ಇಲ್ಲ, ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ. ಪಾಪ ನಿಮ್ಮ ತಪ್ಪಲ್ಲ, ನಿಮ್ಗೆ ಅವೇರ್ ಆಗಿರಲಿಲ್ಲ ಅಷ್ಟೇ. ಸೊ ಆ ಅವೇರ್ನೆಸ್ನ ಇವಾಗ ನಿಮಗೆ ಯೂನಿವರ್ಸನ್ನೇ ತೋರಿಸ್ತಾ ಇದೆ. ಯೂನಿವರ್ಸ್ ಅವೇರ್ ಆಗೋದು, ಅವೇರ್ನೆಸ್ ಅಂದರೆ ಸ್ವಲ್ಪ ಎಚ್ಚರ ಆಗೋ ಅನ್ನೋದು ಹೆಂಗೆ ತೋರಿಸುತ್ತೆ ಅಂತ ನಿಮಗೆ ಯೂನಿವರ್ಸ್ ಇವಾಗ ತೊಗೊತಾ ಇದೆ. ಇದು ಎಷ್ಟು ದಿವಸ ಆಗುತ್ತೆ, ಎಷ್ಟು ತಿಂಗಳಾಗುತ್ತೆ, ಅಥವಾ ಕೆಲವ್ರಿಗೆ ವರ್ಷ ಕೂಡ ಇರುತ್ತೆ ಇದು, ಆಯಿತಾ, ಈ ಕ್ಲೆನ್ಸಿಂಗ್ ಎನರ್ಜಿ. ಸೊ ಇಟ್ ಡಿಪೆಂಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಥರ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಲೈಫ್ ಅವ್ರ ಲೈಫ್ನಲ್ಲಿ ಹೆಂಗಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಎಷ್ಟು ದಿವಸ ಇರುತ್ತೆ ನಾನು ಹೇಳೋಕ್ಕಾಗಲ್ಲ.
ಬಟ್ ಒಂದು ಹೇಳ್ತೀನಿ, ಇದರಿಂದ ನಿಮಗೆ ಲೈಫ್ನಲ್ಲಿ ಕ್ಲೆನ್ಸ್ ಆಗುತ್ತೆ. ನಿಮಗೆ ನಿಮ್ಮವ್ರು ಯಾರು, ಆಚೆ ಕಡೆ ಇರೋರು ಯಾರು, ಯಾರು ನಿಮ್ಮನ್ನ ಅಡ್ವಾಂಟೇಜ್ ತೊಗೊತಾಯಿದ್ರು, ಯಾರು ನಿಜವಾಗ್ಲೂ ಸತ್ಯವಾಗ್ಲೂ ಯಾರು ನಿಮ್ಮ ಜೊತೆ ನಿಜವಾಗ್ಲೂ ನಿಮ್ಮನ್ನು ನಿಮ್ಮ ಒಂದು ವ್ಯಕ್ತಿತ್ವನ ಇಷ್ಟಪಟ್ಟು ನಿಮ್ಮ ಜೊತೆ ಏನೇ ಬಂದು ಜೊತೆಗಿರೋವಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ನಿಮ್ಮ ಬಗ್ಗೆ ಕೂಡ ಜಾಸ್ತಿ ಗೊತ್ತಾಗುತ್ತೆ. ಇದೇನಂದರೆ ಒಂಥರ ನಾವು ಕಸ ಗುಡಿಸಲ್ವಾ, ಆ ಥರ ಯೂನಿವರ್ಸು ಕ್ಲೆನ್ಸ್ ಮಾಡೋದು, ಸ್ಪಿರಿಚುವಲ್ ಕ್ಲೆನ್ಸ್ ಅಂತೇಳಿ, ಸ್ಪಿರಿಚುವಲ್ ಕ್ಲೆನ್ಸ್ ಮಾಡೋದು. ಇದು ಮುಗ್ದಿದೆ ನೋಡಿ, ನಿಮಗೆ ಹೊಸ ಚಾನ್ಸ್ ಸಿಗುತ್ತೆ. ನಿಮ್ಮ ಫೋಕಸ್ ಎಲ್ಲಿ ಕರೆಕ್ಟಾಗಿರಬೇಕು, ಯಾರನ್ನ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಕ್ಲಾರಿಟಿ 100% ಸಿಗುತ್ತೆ. ಪ್ರತಿ ಒಂದು ಡಿಸಿಷನ್ ಮಾಡಬೇಕಾದಾಗೂ ನಿಮಗೆ ಫೋಕಸ್ಡಾಗಿರ್ತೀರ, ಕ್ಲಾರಿಟಿ ಅನ್ನೋದು ಸಿಕ್ಕೇ ಸಿಗುತ್ತೆ. 100% ಮನೇಲಿ ತಂದೆ ತಾಯಿ, ನೀವು, ನಿಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತೀರ. ಒಂದು ಸತಿ ಇದೊಂದು ಮುಗಿದ್ಬಿಟ್ಮೇಲೆ ಆ್ಯಂಡ್ ಇದು ಮುಗಿಸ್ಬೇಕಂದ್ರೆ ನೀವು ಬೇಗ ನೀವೇನು ಮಾಡಬೇಕು, ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅಳೋದು, ದೇವ್ರ ಮುಂದೆ ಅಳೋದು, ಅಥವಾ ದೇವಸ್ಥಾನಕ್ಕೆ ತುಂಬ ಹೋಗಿ ಬಂದು ಅಳೋದು, ಇವ್ರ ಹತ್ರ ಜಾತಕ ತೋರಿಸೋದು, ಏನಾಗ್ತಿದೆ ಅದು ಇದನ್ನು, ಅವ್ರೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಇನ್ನೂ ಎದುರಿಸ್ತಾರೆ. ಬಟ್ ಆ್ಯಕ್ಚುಲಿ ಯೂನಿವರ್ಸ್ ನಿಮಗೆ ಕ್ಲೆನ್ಸ್ ಮಾಡ್ತಿದೆ. ಕೆಟ್ಟವ್ರು ಯಾರೋ ಒಳ್ಳೆಯವ್ರು ಯಾರು ಅಂತ ತೋರಿಸ್ತಿದೆ. ಒಂದು ಇದು ಮುಗ್ದಿದ ತಕ್ಷಣವೇ ನಿಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಕಡೆಯಿಂದನೂ ನಿಮ್ಗೆ ಏನು ಬೇಕು, ಸುಖ, ಶಾಂತಿ, ನೆಮ್ಮದಿ, ಆಮೇಲೆ ಸ್ವಲ್ಪ ದುಡ್ಡು ಬೇಕೇ ಬೇಕಲ್ವ ನೆಮ್ಮದಿಯಾಗಿರೋಕ್ಕಂತ. ದುಡ್ಡು, ಒಳ್ಳೆ ಮಕ್ಕಳು, ಒಳ್ಳೆ ಕೆಲಸ, ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲ ಸಿಗುತ್ತೆ ನಿಮಗೆ. 10 ಮಂತ್ಸ್ ನನ್ನ ಗೆಸ್, ಓಕೆನಾ? ನೀವು ಯಾವಾಗ ಇದು ಟೈಮ್ಲೆಸ್ ರೀಡಿಂಗು, ನೀವು ಯಾವಾಗ ನೋಡ್ತಿದ್ರು ಆ ತಿಂಗಳಿಂದ 10 ಮಂತ್ಸ್ವರೆಗೂ ನಿಮ್ಮ ಪ್ರಾಬಬ್ಲಿ ಈ ಕ್ಲೆನ್ಸಿಂಗ್ ಎನರ್ಜಿ ಅನ್ನೋದು ಕ್ಲೆನ್ಸ್ ಆಗ್ತಾಯಿರುತ್ತೆ. ಏನೇ ಒಂದು ಇದ್ರೂ ಕೂಡ ನಿಮಗೆ ಅದು ಪರ್ಸ್ಪೆಕ್ಟಿವ್ ಬೇರೆ ರೀತಿಯಲ್ಲಿ ನೋಡೋದು. ಇನ್ನೇ ಹಂಬಲ್ ವೇ. ಒಬ್ಬರು ಸಾಧು ಸಂತರಾಗಿದ್ದರೆ ಯಾವ ರೀತಿ ನೋಡ್ತಾರೆ? ಯಾರೋ ಜಗಳ ಆಡ್ತಾಯಿದ್ರೆ ಇನ್ನೂ ಹೋಗಿ ಅದಕ್ಕೆ ಬೆಂಕಿ ಹಾಕಲ್ಲ, ಅದು ತುಪ್ಪ ಹಾಕಲ್ಲ, ಹೋಗೋದು ಆದಷ್ಟು ಸಮಾಧಾನ ಮಾಡೋದು, ಸಾಲ್ವ್ ಮಾಡೋದು. ಹಂಬಲ್ ಆಗ್ತೀರ ನೀವು. ಇದು ತುಂಬ ಒಳ್ಳೆ ಎನರ್ಜಿ. ಬಟ್ ಸದ್ಯಕ್ಕೆ ನಿಮ್ಮ ಆನ್ಸರ್ ನೋ. ಓಕೆ, ನೀವು ಎಸ್ ಮಾಡ್ಕೊಬೇಕು ಅಂತಂದರೆ ಆದಷ್ಟು ನೀವು ಫೋರ್ಸ್ಫುಲ್ಲಾಗಿರೋದು ನಿಮ್ಮ ಒಂದು ಡೈಲಿ ಲೈಫಲ್ಲಿ ತುಂಬ ಜಾಮ್ ಪ್ಯಾಕ್ ಅಥವಾ ತುಂಬ ಫೋರ್ಸಾಗಿ ಅದುಮ್ತಾ ಇರೋದನ್ನು ನಿಮ್ಮ ಲೈಫ್ನಲ್ಲಿ ನೀವೇ ಬಿಟ್ಬಿಡಿ, ಫ್ರೀಯಾಗಿ ಬಿಟ್ಬಿಡಿ. ಲೈಫ್ ಏನು ತೋರಿಸುತ್ತೋ ತೋರಿಸ್ಲಿ. ಇದು ಒಳ್ಳೆಯ ಎನರ್ಜಿನೇ. ಇದು ಸ್ಟಾರ್ಟಿಂಗ್ ಕಷ್ಟ, ಬಟ್ ಎಂಡಿಂಗ್ ಇದು ಒಂಥರ ಸುಖವಾಗಿ ಸಿಗುತ್ತೆ ನಿಮಗೆ. ಸೊ ಭಯ ಏನು ಪಡೋಕ್ಕೆ ಹೋಗಬೇಡಿ. ನಾನು ಹೇಳಿಲ್ಲ ಹೊಸದಾಗಿ ಬಿಗಿನಿಂಗ್ ಆಗುತ್ತೆ ಅಂತ. ನ್ಯೂ ಬಿಗಿನಿಂಗ್ ಬರುತ್ತೆ, ಟ್ರಸ್ಟ್ ಮೀ. ಓಕೆ, ಸರಿ. ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಬಂದಿರೋದ್ರಿಂದ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಮೈಂಡಲ್ಲಿ ಏನೇ ಇವಾಗ ಸದ್ಯಕ್ಕೆ ನೀವು ಬೇಕಿದ್ದರೆ ಗಣೇಶ ಸರಸ್ವತಿ ಪೂಜೆ ಮಾಡ್ಬೋದು ಜಾಸ್ತಿ. ಗಣೇಶ ಮತ್ತು ಸರಸ್ವತಿ. ನಿಮಗೆ ಗಣೇಶ ತುಂಬ ಇಷ್ಟ ಇದೆ, ಗಣೇಶ ಮಾಡಿ. ಅಥವಾ ಸರಸ್ವತಿ ದೇವ್ರು ತುಂಬ ಇಷ್ಟ ಇದೆ, ಸರಸ್ವತಿ ದೇವ್ರ ಪೂಜೆ ಮಾಡಿ. ಓಕೆ, ಅಥವಾ ನಿಮ್ಮ ಹತ್ರ 2 ದೇವ್ರದ್ದು ಫೋಟೋ ಇದೆ ಅಂತಂದರೆ 2ರದ್ದು ಮಾಡಿ. ಮತ್ತು ಮಾತು ಕೇಳಿ ಫಸ್ಟು. ನೀವು ಸುಮ್ಮನೆ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಿದ್ರು, ಅಥವಾ ಆಫೀಸ್ನಲ್ಲಿ ಏನೋ ಒಂದು ಯೋಚನೆ ಮಾಡ್ತಾಯಿದ್ರು, ಏನೋ ಒಂದು ಕೆಲಸ ಮಾಡ್ತಿರ್ಬೇಕಾದಾಗೂ ನಿಮಗೆ ಗಣೇಶ ಜ್ಞಾಪಕ ಬಂದರು ಅಂತಂದರೆ ಗಣೇಶ ಹೆಲ್ಪಿಂಗ್ ಯು, ಗಣೇಶನ ಆರಾಧನೆ ಮಾಡಿ. ಸರಸ್ವತಿ ದೇವ್ರ ಜ್ಞಾಪಕ ಬಂದರೆ ಸರಸ್ವತಿ ದೇವ್ರದ್ದು ಆರಾಧನೆ ಮಾಡಿ. ಗಣೇಶ ಸರಸ್ವತಿ ನಿಮಗೆ ಇದರಿಂದ ಆಚೆ ಬರೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ಆಯಿತಾ? ಒಳ್ಳೆ ಬಿಗಿನಿಂಗೇ ಕೊಡುತ್ತೆ ಇದು ಯಾವಾಗಲೂ. ಇದು ಸ್ಟಾರ್ಟಿಂಗ್ ಕಷ್ಟ, ಬಟ್ ಎಂಡಿಂಗ್ ತುಂಬ ಚೆನ್ನಾಗಿದೆ. ಒಂಥರ ಶನಿ ದೇವ್ರದ್ದು ದಶೆ ನಡೆಯುತ್ತಲ್ಲ, ಆ ಥರ. ಸ್ಟಾರ್ಟಿಂಗ್ ಕಷ್ಟ, ಬಟ್ ಹೋಗಬೇಕಾದಾಗ ನಿಮಗೆ ಲೈಫಲ್ಲಿ ಫುಲ್ ಕ್ಲಾರಿಟಿ ಕೊಟ್ಬಿಡುತ್ತೆ, ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಓಕೆ, ಸೊ ಫಾರ್ ನಾವು ನಿಮ್ಮ ಉತ್ತರ ನೋ. ಮೇ ಬಿ 10 ತಿಂಗಳ ತನಕ ಈ ಎನರ್ಜಿ ಇರ್ಬೋದು, ನಂದು ಗೆಸ್ ಇದೆ ಅಷ್ಟೇ. ಬಿಕಾಸ್ ಇದು ಯೂನಿವರ್ಸ್ ಮಾಡ್ತಿರೋ ಕೆಲಸ, ಯೂನಿವರ್ಸ್ ಮಾಡ್ತಾ ಇರೋದು. ನೀವು ಎಷ್ಟು ಲೂಸಾಗಿ ಬಿಟ್ಟು ಪಾಠ ಕಲಿತೀನಿ ಅಂತ ನೀವು ಒಪ್ಕೊಂಡಷ್ಟು ಬೇಗ ನಿಮ್ಗೆ ಇದು ಎಂಡ್ ಆಗುತ್ತೆ. ಇದು ಬರುತ್ತೆ, ಆಮೇಲೆ ಇದು ಬರುತ್ತೆ, ಪುನರ್ಜನ್ಮ ಬರುತ್ತೆ. ನಿಮಗೆಲ್ಲ ಗೊತ್ತಾಗುತ್ತೆ. ನಿಮ್ಮ ಕರಿಯರ್ ಗ್ರೋತ್ ಆಗುತ್ತೆ, ನಿಮ್ಮ ಪ್ಯಾಷನ್ ಬರುತ್ತೆ, ನಿಮ್ಗೆ ತುಂಬ ಇಂಟೆಲಿಜೆಂಟ್ ಆಗ್ತೀರಾ, ಸ್ಪಿರಿಟ್ ಗೈಡ್ಸ್ ಬರ್ತಾರೆ. ಯಾವ ಸಂದರ್ಭದಲ್ಲಿ ಹೆಂಗಿರಬೇಕು ಅಂತ ಗೊತ್ತಾಗುತ್ತೆ. ಯಾರು ಬಂದು ಏನು ಮಾಡಿದ್ರು ನಿಮ್ಮನ್ನ ಡೈವರ್ಟ್ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಕಾಪಿ ಮಾಡಿದ್ರು ನಿಮ್ಗೆ ಸಿಗೋ ಅಷ್ಟಕ್ಕೆ ಸಕ್ಸಸ್ ಆ ವ್ಯಕ್ತಿಗೆ ಸಿಗಲ್ಲ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಆದಷ್ಟು ಫ್ರೀಯಾಗಿ ಬಿಟ್ಬಿಡಿ. ಅದಾಗದೇ ಬರುತ್ತೆ, ಅದಾಗದೇ ಹೋಗುತ್ತೆ. ಒಂದು ಸತಿ ಕ್ಲೀನ್ ಆಯಿತು ಅಂದಾಗ ಅದಾಗದೇ ಹೊರಟೋಗುತ್ತೆ.
ಓಕೆ, ಆವಾಗ ಈ ಕಾರ್ಡ್ ಕ್ಲೋಸ್ ಆಗುತ್ತೆ, ಹೊಸ ಜನ್ಮ ಬರುತ್ತೆ, ಫೋಕಸ್ಡ್ ಆಗಿರ್ತೀರ, ಮನೆ ಸುಖ ಶಾಂತಿ ಎಲ್ಲ ಬರುತ್ತೆ. ಯಾ ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ರೆಸೊನೇಟ್ ಆಗಿದೆ ದಯವಿಟ್ಟು ಹೇಳಿ ಹೆಂಗಿತ್ತು ಅಂತ. ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಪ್ಲೀಸ್ ಲೈಕ್ ಮಾಡಿ ಹೇಳಿ ಅಥವಾ ಕಮೆಂಟ್ ಮಾಡಿ ಹೇಳಿ, ಹೆಂಗಾದರೂ ಪರವಾಗಿಲ್ಲ, ಬಟ್ ದಯವಿಟ್ಟು ಹೇಳಿ ಅಂತ ಹೇಳ್ತಾ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಏನೂ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಓಕೆ, ಕಷ್ಟ ಎಸ್ ಒಪ್ಕೊತೀನಿ, ಬಟ್ ಮುಂದಕ್ಕೆ ಲೈಫ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಅದು ಬೇಕಲ್ವ, ಚೆನ್ನಾಗಿರೋ ಜೀವನ. ಸೊ ಇವಾಗಿನ ಕಷ್ಟ ಒಂದು ಸ್ವಲ್ಪ ತಡ್ಕೊಂಬಿಟ್ರೆ ಮುಂದಕ್ಕೆ ಫುಲ್ಲು ಚೆನ್ನಾಗಿರ್ತೀರ. ತುಂಬ ಪ್ರೆಷರ್ ಹಾಕಬೇಡಿ, ನಿಮಗೆ ನೀವು ಪ್ರೆಷರ್ ಹಾಕ್ಕೊಬೇಡಿ, ಅಥವಾ ಸಿಚುಯೇಷನ್ಸ್ಗೆ ತುಂಬ ಪ್ರೆಷರ್ ಯಾಕೋ ಇದು ಆಗ್ತಾಯಿಲ್ಲ ಅನಿಸುತ್ತೆ, ಇದನ್ನು ಹೆಂಗನ ಮಾಡಲೇಬೇಕು ಆ ಥರ ಹೋದರೆ ನಿಮ್ಗೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಇದು 10 ತಿಂಗಳಲ್ಲಿ ಮುಗಿಯೋದು ಪ್ರಾಬಬ್ಲಿ 1 ವರ್ಷ ಆಗ್ಬೋದು, 12 ತಿಂಗಳು ಆಗ್ಬೋದು. ಸೊ ಬಿಟ್ಬಿಡಿ, ಫ್ರೀಯಾಗಿ ಇವ್ರ ಥರ ಫ್ರೀಯಾಗಿ ಬಿಟ್ಬಿಡಿ. ಜೀವನ ಎಲ್ಲಿ ಕರ್ಕೊಂಡೋಗ್ತೇವೆ ಕರ್ಕೊಂಡೋಗಪ್ಪ ಅಂತ. ಗಣೇಶ ಅಂದ್ಬಿಟ್ಟು ಬಿಟ್ಬಿಡಿ, ಸರಸ್ವತಿ ಅಂದ್ಬಿಟ್ಟು ಬಿಟ್ಬಿಡಿ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ಒಳ್ಳೆಯದಾಗುತ್ತೆ ನಿಮ್ಮೆಲ್ರಿಗೂ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದಾಗೇ ಆಗುತ್ತೆ ಖಂಡಿತ. ಗಣೇಶ ಸರಸ್ವತಿನ ಸದಾ ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.